ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ವಾ, ಅದ್ರದ್ದು ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿನ್ನೆ ಬೆಳಗ್ಗೆನೇ ಬೇಗ ಎದ್ದು ಲಕ್ಷ್ಮಿಗೆ ಸೀರೆ ಎಲ್ಲ ಪಿನ್ ಮಾಡ್ಕೋತಾ ಇದ್ದೀನಿ. ಸೀರೆ ಎಲ್ಲ ಪಿನ್ ಮಾಡಿಕೊಂಡು ದೇವರಿಗೆ ಸೀರೆ ಉಡಿಸಿ ಅಲಂಕಾರ ಎಲ್ಲ ಮಾಡಿದ್ವಿ. ನೋಡಿ, ಈ ಥರ ಸೀರೆ ಉಡಿಸಿ ಅದಕ್ಕೆ ಒಡವೆ ಎಲ್ಲ ಹಾಕಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡೆ. ಪೂಜೆ ಎಲ್ಲ ಮಾಡಿದ ಮೇಲೆ ನಾನು ಮನೆಯಲ್ಲಿ ಅನ್ನ, ಸಾಂಬಾರು, ಪಲ್ಯ ಹಾಗೂ ಪಾಯಸ ಅಡುಗೆ ಮಾಡಿದ್ದೆ. ನೋಡಿ, ಸಾಂಬಾರು, ಪಲ್ಯ ಮತ್ತು ಪಾಯಸ ಮಾಡಿದ್ದು. ಶ್ರಾವಣದಲ್ಲಿ ನಾವು ಮನೆ ದೇವರಿಗೆಲ್ಲ ಪೂಜೆ ಮಾಡ್ಸೋಕೆ ಹೋಗ್ತೀವಿ. ಇದು ಜುಂಜಪ್ಪ ಅಂತ ಹೇಳಿ ಚನ್ನಗಿರಿಯಿಂದ 12-13 ಕಿಲೋಮೀಟ್ರ್ ದೂರ ಇದೆ. ಅಲ್ಲೋಗಿ ಪೂಜೆ ಮಾಡಿಸ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಗೊಪ್ಪೇನಹಳ್ಳಿಯಿಂದ ಮುಂದೆ ಮಲಹಾಳ್ ಅಂತ, ಅಲ್ಲಿ ಹೊನ್ನೆತಮ್ಮ ದೇವರು ಬೆಟ್ಟದ ಮೇಲಿದೆ. ನಾವು ಯಾವಾಗಲೂ ಈ ದೇವ್ರಿಗೆ ಹೋಗ್ತಾನೆ ಇರ್ತೀವಿ. ಇದು ನಮ್ಮ ಮನೆ ದೇವರೇ. ಈ ಬೆಟ್ಟದ ಮೇಲೇ ಹೊನ್ನೆತಮ್ಮ, ಅದ್ರ ಮೇಲ್ಗಡೆ ರಂಗನಾಥ ಸ್ವಾಮಿ ಮತ್ತು ಈಶ್ವರ, 2 ದೇವರು ಒಂದೇ ಕಡೆನೇ ಇರೋದು. ಇದು ಬಂಡೆ ಒಳಗಡೆನೆ ಉದ್ಭವ ಆಗಿರೋದು ದೇವರಿದು. ಇಲ್ಲಿ ನಾವೇ ಪೂಜೆ ಮಾಡಬೇಕು. ಎಡೆ ಇಟ್ಟು ದೇವರಿಗೆಲ್ಲ ಇಲ್ಲಿ ಪೂಜೆ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಈ ದೇವರಂತೂ ತುಂಬ ಪವರ್ಫುಲ್ ದೇವರಿದು. ನಾವೇನೇ ಬೇಡ್ಕೊಂಡ್ರೂ ಇಲ್ಲೆಲ್ಲ ಈಡೇರುತ್ತೆ. ಇಲ್ಲಿ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ₹1 ಕಾಯಿನ ಆ ಬಂಡೆ ಇದೆಯಲ್ಲ ಅಲ್ಲಿ ಅಂಟಿಸ್ಬಿಟ್ರೆ ಅದು ಅಂಟ್ಕೋಬೇಕು. ಆವಾಗ ನಾವೇನು ಅಂದ್ಕೊಂಡ್ರು ಏನು ಬೇಡ್ಕೊಂಡ್ರು ಅದು ಈಡೇರುತ್ತೆ ಅಂತ ಹೇಳ್ತಾರೆ. ತುಂಬ ಜನ ಇಲ್ಲಿಗೆ ಬರ್ತಾ ಇರ್ತಾರೆ. ಈ ಬೆಟ್ಟದಿಂದ ಸೀದಾ ಹೀಗೆ ಮೇಲತ್ತಿ ಮುಂದೆ ಹೋದರೆ ಅಲ್ಲಿ ರಂಗನಾಥ ಸ್ವಾಮಿ ಬೆಟ್ಟ ಇದೆ. ಇಲ್ಲಿಂದ ನಡ್ಕೊಂಡು ಹೋಗ್ಬೋದು. ಆ ಕಡೆ ರೋಡ್ ಕೂಡ ಮಾಡಿದ್ದಾರೆ ಇವಾಗ ಹೊಸದಾಗಿ, ಅಲ್ಲಿಂದನೂ ಹೋಗ್ಬೋದು. ನಾವು ಈ ಕಡೆಯಿಂದನೇ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಡೀ ಫುಲ್ಲು ಮಲಹಾಳ್, ಆ ಕಡೆ ಗೊಪ್ಪೇನಹಳ್ಳಿ ಎಲ್ಲದು ಇಲ್ಲಿ ಕಾಣುತ್ತೆ. ತುಂಬ ಚೆನ್ನಾಗಿದೆ. ಬರೀ ತೋಟಗಳೇ ಕಾಣ್ತಾ ಇರುತ್ತೆ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿಂದ ಹಾಗೆ ಮೇಲ್ಗಡೆ ಹೋದರೆ ಇದೇ ರಂಗನಾಥ ಸ್ವಾಮಿ. ಇಲ್ಲಿನ ವಿಶೇಷತೆ ಏನಂದರೆ ಈಶ್ವರ ಮತ್ತು ರಂಗನಾಥ ಸ್ವಾಮಿ ಒಟ್ಟಿಗೆ ಇರುತ್ತೆ. ಹಾಗೂ ಇಲ್ಲಿ ಅಪ್ಪಣೆ ಕೂಡ ತುಂಬ ಚೆನ್ನಾಗಾಗತ್ತೆ. ಇದು ಕೂಡ ಕಲ್ಲಲ್ಲೇ ಉದ್ಭವ ಆಗಿರೋದು. ಇದು ಯಾವುದೇ ರೀತಿ ಮುಖವಾಡ ಏನು ಹಾಕಿಲ್ಲ. ಇಲ್ಲಿದೆಯಲ್ಲ ಈಶ್ವರ ಮತ್ತು ರಂಗನಾಥ ಸ್ವಾಮಿ, ಆ ತಿಲಕ ನೋಡಿದ್ರೇ ಗೊತ್ತಾಗುತ್ತೆ. ಇದು ಅಷ್ಟೇ ತುಂಬ ಪವರ್ಫುಲ್ ದೇವರು. ನಾವು ಶ್ರಾವಣದಲ್ಲಿ ಮನೆ ದೇವರಿಗೆಲ್ಲ ಯಾವಾಗಲೂ ಪೂಜೆ ಮಾಡಿಸ್ತಾನೆ ಇರ್ತೀನಿ. ಹಾಗೆ ಈ ಸಲ ಕೂಡ ಲಕ್ಷ್ಮೀ ಪೂಜೆ ಇತ್ತಲ್ಲ, ಲಕ್ಷ್ಮೀ ಪೂಜೆ ಮುಗಿಸ್ಕೊಂಡು ಹಾಗೆ ಇವತ್ತೇ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದಿದ್ವಿ. ಹಾಗೆ ಅದ್ರ ಪಕ್ಕದಲ್ಲೇ ಅಲ್ಲೇ ಶ್ರೀ ಲಕ್ಷ್ಮೀ ದೇವಸ್ಥಾನ ಇದೆ. ಇಲ್ಲಿ ಲಕ್ಷ್ಮಿ ಕೂರಿಸಿದ್ರು. ನಿನ್ನೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇಲ್ಲಿ. ಇದು ಆ ದೇವಸ್ಥಾನದ ಪಕ್ಕನೇ ಈ ಕಡೆ ಪಾದ ದೇವರ ದೇವಸ್ಥಾನ ಅಂತ, ಇಲ್ಲಿ ದೇವರಿನ ಪಾದ ಇದೆ. ಇದು ಕೂಡ ಕಲ್ಲಲ್ಲೇ ಉದ್ಭವ ಆಗಿರೋದು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ. ಹಾಗೆ ನೆಕ್ಸ್ಟ್ ಈ ಕಡೆ ಸೈಡು ಭೂತಪ್ಪ ದೇವಸ್ಥಾನ ಅಂತ, ಇದು ಅಲ್ಲೇ ಪಕ್ಕದಲ್ಲೇ ಇರೋದು. ನೆಕ್ಸ್ಟ್ ನಾವು ಇಲ್ಲಿ ಪೂಜೆ ಮಾಡಿಸಿ ಇಲ್ಲಿಂದ ನೆಕ್ಸ್ಟು ಮತ್ತೆ ಇನ್ನೊಂದು ಕಡೆ ಉಂಬ್ಳೆಯಮ್ಮ ಅಂತ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಬೇಕಿತ್ತು. ಇಲ್ಲಿಂದ ಅಲ್ಲಿ ಮತ್ತೆ ಹೊರಡ್ತಾ ಇದ್ದೀವಿ. ನಿನ್ನೆ ಅಂತೂ ಲಕ್ಷ್ಮೀ ಪೂಜೆ ಇರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ತುಂಬ ಖುಷಿ ಆಯಿತು.